ಭುಜವನ್ನು ಅಲ್ಲಾಡಿಸಿದ ಸವಿತಾ, ಯಾಕೆ? ಏನಾದರೂ ತಪ್ಪಾಗಿ ಹೇಳಿದ್ನಾ? ಗಾಬರಿಯಿಂದಲೇ ಕೇಳಿದ್ಲು. ಅವನ್ನ ಮದುವೆ ಆಗೋಕ್ಕೆ ನನಗಿಷ್ಟವಿಲ್ಲ. ಕಹಿಯನ್ನು ನುಂಗಿದವಳಂತೆ ನುಡಿದ್ಲು. ಸವಿತಾಳಿಗೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ಶೈಲೇಂದ್ರ ಸ್ವಲ್ಪ ಕಪ್ಪಾದರೂ ಚೆನ್ನಾಗೇ ಇದ್ದ. ಉಡುಪಿನಿಂದಲೇ ಶ್ರೀಮಂತನೆಂದು ನಿರ್ಧರಿಸ್ಬೋದಾಗಿತ್ತು. ಬೆಂಗಳೂರಿನ ಯುವಕರನ್ನು ನಾಚಿಸುವಂಥ ಅಲಂಕಾರ ಮಾಡ್ಕೊಂಡು ಬರ್ತಿದ್ದ. ಬಂದಾಗಲೆಲ್ಲ ಜಮುನಾನನ್ನು ಮಾತನಾಡಿಸ್ಕೊಂಡು ಹೋಗಲು ಕಾಲೇಜಿನ ಬಳಿ ಬರ್ತಿದ್ದ. 10 ನಿಮಿಷ ಬಿಲ್ಡಿಂಗ್ನಿಂದ ದೂರವಿದ್ದ ಮರದ ನೆರಳಿನಲ್ಲಿ ನಿಂತು ಮಾತನಾಡ್ತಿದ್ರು. ಇವಳು ಮಾತ್ರ ಎಂದೂ ಅವನ ಜೊತೆ ಹೋಗಿರಲಿಲ್ಲ. ಹಳ್ಳಿಯ ಕಡೆಯ ಜನ ಸಂಪ್ರದಾಯದಲ್ಲಿ ಕಟ್ಟುನಿಟ್ಟು ಎಂದು ಮಾತ್ರ ತಿಳಿದಿದ್ಲು. ಯಾಕೆ? ಹೇಳ್ಬಹುದಾದರೆ ಮಾತ್ರ ಹೇಳು, ಅನುಮಾನಿಸಿಯೇ ಹೇಳಿದ್ಲು. ಮನೆ ಸಂಸಾರ ಅಂದರೆ 108 ಸಮಸ್ಯೆಗಳಿರುತ್ತದೆ. ಅದನ್ನು ಬೇರೆಯವರ ಮುಂದೆ ಹೇಳಬೇಕಾದ್ರೆ ಕಷ್ಟವೇ. ಈಗ ತಂದೆ ಅಣ್ಣ ಇವರ ಬಗ್ಗೆ ಏನೆಂದು ಹೇಳಿಕೊಂಡಾಳು. ಆದ್ದರಿಂದಲೇ ಬೇರೆಯವರ ವೈಯಕ್ತಿಕ ವಿಷಯಗಳನ್ನು ತಿಳಿಯಲು ಆಸಕ್ತಿ ವಹಿಸುತ್ತಿರಲಿಲ್ಲ. ಅವನು ಒಳ್ಳೆಯವನಲ್ಲ. ನಮ್ಮ ಹಳ್ಳಿಯ ಜನ ಆಡ್ಕೊಳ್ತಾರೆ. ತುಂಬ ಆಸ್ತಿ ಏನೋ ಇದೆ. ಓದೋದ್ರಲ್ಲಿ ಚುರುಕ್ತನ ಇದ್ದ. ಅವರಪ್ಪ ಸತ್ತ ಮೇಲೆ ಅನಿವಾರ್ಯವಾಗಿ ಹಳ್ಳಿಯಲ್ಲಿ ನಿಂತ. ಉದ್ಯೋಗಕ್ಕೂ ಪರದಾಡಬೇಕಾಗಿಲ್ಲ. ನೀನು ತಿಳಿದ ಹಾಗೆ ಅದೇನೋ ದೊಡ್ಡ ಸಂಗತಿಯಲ್ಲ. ಜನ ಎಷ್ಟು ಒಳ್ಳೆಯ ಮನುಷ್ಯನನ್ನು ಕುರಿತು ಏನಾದರೂ ಇಲ್ಲ ಸಲ್ಲದನ್ನು ಹೇಳ್ತಾರೆ. ಅದೆಲ್ಲ ದೊಡ್ಡದಾಗಿ ಭಾವಿಸ್ಬೇಡ. ಅಲ್ಲೇ ಇರೋ ನಿಮ್ಮ ತಂದೆ ಅದ್ರ ಬಗ್ಗೆ ಯೋಚಿಸದೇ ಇರ್ತಾರಾ? ನಿನಗೆ ಗೊತ್ತಿಲ್ಲ. ಮನೆತನ ಶ್ರೀಮಂತಿಕೆಯ ಮುಂದೆ ಅವನ ಕೆಟ್ಟ ಗುಣಗಳು ಅಪ್ಪನಿಗೆ ಕಾಣೋಲ್ಲ. ನಾನು ಕಂಡ ಹಾಗೆ ಹಳ್ಳಿಯಲ್ಲಿ 1-2 ಹೆಣ್ಗಳ ಸಹವಾಸ ಅವನಿಗಿದೆ. ಜಮುನಾಳ ಕಣ್ಣಲ್ಲಿ ನೀರು ಬಂದೇ ಬಿಟ್ಟಿತು. ಇದು ಬಹಳ ದಿನದಿಂದ ತಡೆದಿಟ್ಟಿತ್ತು ಅನಿಸುತ್ತೆ. ಯಾಕಳ್ತಿ? ಅವರೇನು ನಿನ್ನ ಕೈಕಾಲು ಕಟ್ಟಿ ಮದುವೆ ಮಾಡಲ್ಲ. ಧೈರ್ಯವಾಗಿ ಮದುವೆ ಆಗಲ್ಲ ಅಂತ ಹೇಳು. ನಿರಾಸೆಯಿಂದ ಅಸಹಾಯಕತೆಯಿಂದ ಜಮುನಾ ಅತ್ತೆ ಬಿಟ್ಲು. ಜಮುನಾಳ ಸ್ಥಿತಿಯಲ್ಲಿ ನೋಡಿ ಸವಿತಾಳಿಗೆ ಪರಿತಾಪವಾಯಿತು. ವಿಷಯಗಳನ್ನು ಆಳವಾಗಿ ಪರಾಮರ್ಶಿಸುವ ಸ್ವಭಾವ ಅವಳದಾಗಿತ್ತು. ಎಂತಹ ಮನುಷ್ಯ ಎಂಬುದನ್ನು ವಿಚಾರಿಸಿಕೊಳ್ಳದೆ, ಅವನ ಗುಣಧರ್ಮಗಳನ್ನು ಗಮನಿಸದೆ ಕಣ್ಣು ಮುಚ್ಚಿಕೊಂಡು ಮಗಳನ್ನು ಕೊಟ್ಟು ಮದುವೆ ಮಾಡಲು ಸಿದ್ಧವಿರುವ ಜಮುನಾಳ ತಂದೆಯ ಬಗ್ಗೆ ಜಿಗುಪ್ಸೆಗೊಂಡ್ಳು. ಇನ್ನು ಬೇಕಾದಷ್ಟು ಕಾಲವಿದೆಯಲ್ಲ. ನಿಮ್ಮ ಅಪ್ಪನ ಹತ್ರ ಹೇಳು ಧೈರ್ಯವಿಲ್ಲದಿದ್ದರೆ ನಿಮ್ಮಮ್ಮನ ಮುಂದೆ ಹೇಳು. ಮನೆಯಲ್ಲಿ ನಿಮ್ಮ ಚಿಕ್ಕಪ್ಪ ಮಿಕ್ಕವರೆಲ್ಲ ಇದ್ದಾರಲ್ಲ, ಎಲ್ಲರೂ ಅವರ ಕಡೆನೇ. ಸಮಸ್ಯೆ ಬಹಳ ಜಟಿಲವೆನಿಸಿತು ಸವಿತಾಳಿಗೆ. ಮ್ಯಾಚ್ ಪ್ರಾಬ್ಲಮ್ ಹಾಗೆ ಮದುವೆಯ ಸಮಸ್ಯೆಯನ್ನು ಎದುರಿಸಲು ಇವಳು ಸಮರ್ಥಳಲ್ಲ. ಅಡಿಗೆಯ ಮನೆಯಲ್ಲಿ ಮಣೆಯನ್ನು ದಿಂಬಾಗಿ ಇಟ್ಕೊಂಡು ಮಲಗಿದ್ದ ಅನಸೂಯಮ್ಮ ಎದ್ದು ಕಾಫಿ ಮಾಡ್ಕೊಂಡು ಬಂದರು. ಇವರಿಬ್ಬರ ಮಾತುಗಳು ಅವರ ಕಿವಿಗೆ ಬೀಳದಂತೆ ಪಿಸುಧ್ವನಿಯಲ್ಲಿ ನಡೆದಿರಲಿಲ್ಲ. ಆ ಪುಟ್ಟ ಮನೆಯಲ್ಲಿ ಒಬ್ಬರಿಗೊಬ್ಬರು ಗೊತ್ತಾಗದ ಹಾಗೆ ಮಾತನಾಡಲು ಸಾಧ್ಯವಿರಲಿಲ್ಲ. ಆಸಕ್ತಿ ವಹಿಸಲಿಲ್ಲ. 2 ಕಾಫಿ ಲೋಟಗಳನ್ನು ಅವರ ಮುಂದಿಟ್ಟು ಕೇಶವಯ್ಯನವರನ್ನು ಎಬ್ಬಿಸಿ ಕಾಫಿ ಕೊಡಲು ಮನೆಯಲ್ಲಿದ್ದ ಒಂದೇ ಕಿರುಕೋಣೆಗೆ ಹೋದರು. ಇಬ್ಬರು ಕಾಫಿ ಕುಡಿದು ಲೋಟಗಳನ್ನು ಬರಿದು ಮಾಡಿ ಇಟ್ಟರು. ಮಾತನಾಡಲು ಇನ್ನು ಮಾತುಗಳು ಇಲ್ಲವೆನಿಸಿತು. ಜಮುನಾ ವಾಚ್ ಕಡೆ ನೋಡಿದ್ಲು. ಹತ್ತಿರದಲ್ಲೇ ಇರೋ ಟಿಕೆಟ್ ಸಿಗೋ ಸಿನಿಮಾಗೆ ಹೋಗಲು ಸಿದ್ಧವೆಂದುಕೊಂಡ್ಳು. ಯಾವುದಾದರೂ ಪಿಕ್ಚರ್ಗೆ ಹೋಗೋಣ. ಸವಿತಾ ಗೆಳತಿಯ ಕೈಯಲ್ಲಿದ್ದ ವಾಚ್ ಕಡೆ ನೋಡಿ ಬಾಯಿ ತೆಗೆಯುವಷ್ಟರಲ್ಲಿ ಜಮುನಾ ಅವಳ ಕೈ ಹಿಡಿದು ಮೃದುವಾಗಿ ಅದುಮಿದ್ಲು. ಬೇಸರವನ್ನು ಅರಿತ ಸವಿತಾ 2ನೇ ನಿಮಿಷದಲ್ಲಿ ರೆಡಿಯಾದ್ಲು. ತಂದೆಯ ಕೋಣೆಗೆ ಹೋಗಿ ಬಂದ ತಾಯಿಗೆ ಹೇಳಿದ್ಲು, ಅಮ್ಮ, ನಾನು ಜಮುನಾ ಜೊತೆ ಪಿಕ್ಚರ್ಗೆ ಹೋಗಿ ಬರ್ತೀನಿ. ಒಳಗಿನಿಂದಲೇ ಅನಸೂಯಮ್ಮ ಹೂಗುಟ್ಟಿದ್ರು. ಮಗಳ ವಿವೇಚನೆ, ಬುದ್ಧಿವಂತಿಕೆಯ ಬಗ್ಗೆ ಅವರಿಗೆ ಅಪಾರವಾದ ನಂಬಿಕೆ. ಅವಳೆಂದು ಕೆಟ್ಟ ದೆಸೆಯಲ್ಲಿ ಹೆಜ್ಜೆ ಇಡಲಾರಳು. ಮಾತನಾಡುತ್ತಾ ಅಷ್ಟು ದೂರ ಹೋದರು. ಸವಿತಾ ತಟ್ಟನೆ ನಿಂತಳು. ಅವಳಿಂದ ಮಾತು ಕೊಟ್ಟ ಪ್ರಕಾರ ಶ್ರೀನಿವಾಸಯ್ಯನವರ ಮನೆಗೆ ಹೋಗಬೇಕಾಗಿತ್ತು. ಮೊದಲನೆಯ ದಿನವೇ ಮೂರ್ಖತನ ಮಾಡಿ ತಪ್ಪಿಸ್ಕೊಳ್ಬಾರ್ದೆಂದು ನಿರ್ಧರಿಸಿದ್ಲು. ಡೋಂಟ್ ಮೈಂಡ್, ನಾನು ಪಿಕ್ಚರ್ಗೆ ಬರೋಕ್ಕಾಗಲ್ಲ. ಸುಮ್ಮನೆ ನಿಂತಳು. ಜಮುನಾ,
ಯಾವ ಒತ್ತಾಯಕ್ಕೆ ಕಟ್ ಬೀಳದ ಹೆಣ್ಣು ಸವಿತಾ ಎಂದು ಅವಳಿಗೆ ಗೊತ್ತುಂಟು. ಜಮುನಾ ತಂದೆ ಬಂದಾಗಲೆಲ್ಲ ಮಗಳ ಕೈಗೆ ದುಡ್ಡು ಕೊಟ್ಟು ಹೋಗ್ತಿದ್ರು. ಇಲ್ಲಿನ ಸೋದರ ಮಾವನ ಮನೆಯವರ ಅನುಕೂಲ ಸ್ಥಿತಿಯಲ್ಲೇ ಇದ್ದುದರಿಂದ ಅವರೆಂದೂ ಅವಳ ಬಳಿ ಹಣಕ್ಕಾಗಿ ಯಾಚಿಸ್ತಿರಲಿಲ್ಲ. ಯಾವುದೊಂದು ನಿರ್ಬಂಧಗಳನ್ನು ಹೇರಿರಲಿಲ್ಲ. ಖರ್ಚು ಮಾಡೋ ಅವಕಾಶಗಳು ಕಮ್ಮಿ. ಅವಳು ಹೆಚ್ಚಿನ ಸ್ನೇಹ ಯಾರೊಂದಿಗೂ ಇಲ್ಲ. ಯಾರ ಹತ್ತಿರ ಸ್ನೇಹ ಮಾಡಲು ಹಿಂಜರಿಯುತ್ತಿದ್ಲು. ಆಗಾಗ ಸವಿತಾಳ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದ ಜಮುನಾ ಅವರ ಮನೆಯ ಪರಿಸ್ಥಿತಿ ತಾನೇ ಅರ್ತಿದ್ಲು. ಸವಿತಾ ಹೇಳದಿದ್ರೂ ಬೇಸರದ ದಿನಗಳಲ್ಲಿ ಸವಿತಾಳಿಗೆ ದುಂಬಾಲು ಬೀಳ್ತಿದ್ಲು. ಬಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಇವತ್ತು ನಂದೇ ಟ್ರೀಟ್ ಅಂತಹ ಸಂದರ್ಭಗಳಲ್ಲಿ ಮುಲಾಜಿಲ್ಲದೆ ತಲೆ ಆಡಿಸುತ್ತಿದ್ಲು ಸವಿತಾ. ಇವಳು ಏನೇ ಹೇಳಲಿ ಅವಳು ಮಾತ್ರ ಸಿದ್ಧವಿಲ್ಲ. ಕೊನೆಗೆ ಅವಳೇ ಸುಮ್ಮನಾಗಬೇಕಿತ್ತು. ಹೋಗಲಿ, ಬಸ್ ಸ್ಟಾಪ್ವರೆಗಾದರೂ ಬಾ. ಸವಿತಾ ಅವಳ ಜೊತೆ ಹೆಜ್ಜೆ ಹಾಕಿದ್ಲು. ಸಿನಿಮಾ ವೇಳೆ ಕಳೆದಿದ್ರೂ ಕ್ಯೂ ಕರಗಿರಲಿಲ್ಲ. ಇಬ್ಬರು ಹೋಗಿ ನಿಂತರು. ಬಸ್ ಬರಲು ವೇಳೆ ಇತ್ತು. ಮುಂದೆ ನೀನೇನು ಮಾಡ್ತಿ? ಜಮುನಾ ಪ್ರಶ್ನಿಸಿದ್ಲು. ತಟ್ಟನೆ ಹೇಳಿದ್ಲು ಸವಿತಾ. ಕೆಲಸ ಹುಡುಕ್ತಿದ್ದೀನಿ. ಯಾಕೆ? MSc ಮಾಡಬಾರ್ದಾ? ರ್ಯಾಂಕ್ ಅಂತೂ ಗ್ಯಾರಂಟಿ. PUCಯಲ್ಲೂ ರ್ಯಾಂಕ್, ಮುಂದಕ್ಕೂ ಸ್ಕಾಲರ್ಶಿಪ್ ಸಿಗುತ್ತೆ. ಮುಂದೆ ಯೋಚನೆ ಮಾಡಿದ್ರಾಯ್ತು. ಆ ಮಾತಿನ ಆಸಕ್ತಿ ತೋರಿಸಲಿಲ್ಲ. ಅವಳನ್ನು ಬಸ್ ಹತ್ತಿಸಿ ಇವಳು ಮನೆಗೆ ಬರುವ ವೇಳೆಗೆ ಕೇಶವಯ್ಯ ಬಿಸಿಲು ಕಾಯಿಸುತ್ತಾ ಕೂತಿದ್ರು. ಅವರ ನಿರ್ಯೋಚನೆಗೆ ಸವಿತಾ ಮನಸ್ಸಿನಲ್ಲೇ ನಕ್ಕಳು. ಒಂದು ಕ್ಷಣ ವ್ಯಥೆ ಇಣುಕದೆ ಹೋಗಲಿಲ್ಲ. ಸಮರ್ಥವಾಗಿ ಎದುರಿಸುವಂಥ ಎದೆಗಾರಿಕೆ ಬೆಳೆಸ್ಕೊಂಡಿದ್ಲು. ಜ್ವರನೇ ಬಿಟ್ಟಿಲ್ಲ, ಆಗಲೇ ಬಂದು ಬಿಸಿಲಲ್ಲಿ ಕೂತಿದ್ದೀರಲ್ಲ. ಕೇಶವಯ್ಯನವರು ಎದ್ದು ಹೋಗಿ ತಮ್ಮ ಹಾಸಿಗೆಯಲ್ಲಿ ಮಲಗಿದ್ರು. ಅವರು ಸ್ವಲ್ಪ ಮಗಳು ಹೇಳಿದ್ದನ್ನು ಕೇಳ್ತಾ ಇದ್ರು ಅಂತಲೇ ತಿಳಿಬೇಕು. ಸಂಜೆ ಸ್ವಲ್ಪ ಬೇಗನೆ ಅವರ ಮನೆಗೆ ಹೊರಟ್ಲು. ಮಗನ ಬಗ್ಗೆ ಅನಸೂಯಮ್ಮ ಪೇಚಾಡಿಕೊಂಡ್ರೆ ಕೇಶವಯ್ಯ ತುಟಿ ಎರಡು ಮಾಡಲಿಲ್ಲ. ಗೇಟ್ ತೆರೆದುಕೊಂಡು ಮೆಲ್ಲನೆ ಅಡಿ ಇಟ್ಲು. ಮನೆ ನಿಶ್ಶಬ್ದವಾಗಿತ್ತು. ರಸ್ತೆಯಲ್ಲಿ ಓಡಾಡುವ ವಾಹನಗಳ ಆ ನಿಶ್ಶಬ್ದತೆಯನ್ನು ಓಡಿಸುತ್ತಿತ್ತು. ಬರಬೇಕು ಬರಬೇಕು, ವ್ಯಂಗ್ಯದನಿಯಲ್ಲಿ ವೇಣುಗೋಪಾಲ್ ಸ್ವಾಗತ ಬಯಸಿದ. ಅಷ್ಟಕ್ಕೆಲ್ಲ ಪೆಚ್ಚಾಗುವ ಹೆಣ್ಣಲ್ಲ ಸವಿತಾ. ಕಾಲೇಜಿನ ಜೀವನದಲ್ಲಿ ಇದೆಲ್ಲ ಸಹಜ. ಕೆಲವು ತುಂಟ ಯುವಕರು ಯುವತಿಯರನ್ನು ಕೀಟಲೆ ಮಾಡೋದೇ ಒಂದು ಹಾಬಿ ಮಾಡಿಕೊಂಡಿರ್ತಾರೆ. ಕೆಟ್ಟತನದಿಂದ ವರ್ತಿಸಿದಾಗ ಪೆಚ್ಚಾಗಿ ಹಿಂದಕ್ಕೆ ಸರಿಯುತ್ತಾರೆ. ನಿಮ್ಮ ಆರ್ಥಿಕ ಸ್ವಾಗತಕ್ಕೆ ಧನ್ಯವಾದಗಳು. ನಿಮ್ಮ ತಂದೆಯವರು ಮನೆಯಲ್ಲಿದ್ದಾರಾ? ನಿಮ್ಮ ಕೆಲಸಕ್ಕೆ ಅವರ ಅವಶ್ಯಕತೆ ಏನೂ ಇಲ್ಲ. ಡ್ರಾಯಿಂಗ್ ರೂಮ್ನಲ್ಲಿ ಟೈಪ್ರೈಟರ್ ಟೈಪ್ ಮಾಡಬೇಕಾದ ಕಾಗದಗಳು 2 ಇದೆ. ಚುಚ್ಚು ನೋಟದಿಂದ ಕೆಣಕುವಂತೆ ನುಡಿದ. ಓಕೆ, ಥ್ಯಾಂಕ್ಸ್. ಸ್ವಲ್ಪ ಡ್ರಾಯಿಂಗ್ ರೂಮ್ ತೋರಿಸ್ಬಿಡಿ. ಬೆರಗಾದವನಂತೆ ರೆಪ್ಪೆ ಬಡಿಯದೆ ಅವಳನ್ನೇ ನೋಡಿದ. ಪ್ಲೀಸ್ ತೋರಿಸ್ಬನ್ನಿ. ಕೈಯನ್ನು ಅತ್ತ ತೋರಿ ಸುಮ್ಮನೆ ನಿಂತ. ಅವನ ಮುಂದೆಯೇ ಸರಿದು ಹೋದ್ಲು. 4-6 ನಿಮಿಷ ಕೆಲಸ ಆರಂಭಿಸಿ ಬಿಟ್ಲು. ಕಟಕಟ ಸದ್ದು ನಿಶ್ಶಬ್ದತೆಯನ್ನು ಭೇದಿಸ್ಕೊಂಡು ಬರ್ತಿತ್ತು. ಭಯ, ಆತಂಕ ಯಾವುದೂ ಇರಲಿಲ್ಲ ಅವಳಿಗೆ. ಆದಷ್ಟು ಬೇಗ ಕೆಲಸ ಮುಗಿಸಿ ಹೋಗುವ ಆತುರ ಮಾತ್ರ ಇತ್ತು. ವೇಣುಗೋಪಾಲ್ ಕೋಣೆಯೊಳಕ್ಕೆ ಬಂದು ಎಲ್ಲ ಹುಡುಗಿಯರಂತೆ ಅಲ್ಲ ಸವಿತಾ ಎಂದುಕೊಂಡ. ಅಂಗೈಯಿಂದ ಗಡ್ಡ ಸವರಿಕೊಂಡು ಸನಿಹದಲ್ಲಿ ಹೋಗಿ ನಿಂತ. ಅವನತ್ತ ತಿರುಗಿ ನೋಡಲೂ ಇಲ್ಲ, ಕೆಲಸ ನಿಲ್ಲಿಸಲೂ ಇಲ್ಲ. ಕೆಮ್ಮಿದ ಗಂಟಲು ಸರಿ ಮಾಡಿಕೊಂಡು ಏನೋ ಹೇಳಲು ಪ್ರಯತ್ನಿಸಿ ಸುಮ್ಮನಾದ. ಸ್ವಲ್ಪ ನಿಲ್ಲಿಸ್ತೀರಾ? ತಾಳ್ಮೆ ಕಳೆದುಕೊಂಡವನಂತೆ ಹೇಳಿದ. ನಿಲ್ಲಿಸಿ ಏನು ಎನ್ನುವಂತೆ ನೋಡಿದ್ಲು. ಕಣ್ಗಳಿನ ದೃಢ ನಿರ್ಮಲ ಭಾವ ಅತ್ತಿತ್ತ ಅಲುಗಾಡಲಿಲ್ಲ. ಮುಖದ ಭಾವನೆಗಳು ಬದಲಾಗಲಿಲ್ಲ. ಅಸಮಾಧಾನದ ಛಾಯೆ ಮಿನುಗಲಿಲ್ಲ. ಏನು ಹೇಳಿ? ಹೊತ್ತಾಗತ್ತೆ. ವೇಣುಗೋಪಾಲ್ ತುಟಿ ಕಚ್ಚಿದ. ಕಣ್ಗುಡ್ಡೆಗಳನ್ನು ಅತ್ತಿತ್ತ ಹೊರಳಿಸಿದ. ಇದನ್ನು ಸ್ವಲ್ಪ ಡೀಕ್ಲೇಟ್ ಮಾಡಿಕೊಳ್ಳಿ ಎಂದವನೇ ಅಲ್ಲಿದ್ದ ಸೋಫಾ ಮೇಲೆ ಹೋಗಿ ಕುಳಿತ. ಕಮ್ ಆನ್, ಲೆಟ್ ಅಸ್ ಸ್ಟಾರ್ಟ್ ಎನ್ನುತ್ತಾ ಕಾಲು ಹಾಕಿ ಟಿವಿಯಿಂದ ಕುಳಿತ. ಆ ಸೀಟಿನಿಂದ ಇತ್ತ ಬಾರದಂತೆ ಸವಿತಾ ಕೈಗೆ ಪೆನ್ಸಿಲ್ ತೆಗೆದುಕೊಂಡು ಹೇಳಿ ಎಂದ್ಲು. ಕೋಪ,
ಅವಮಾನದಿಂದ ವೇಣು ಮುಖ ಕೆಂಪಾಯಿತು. ಒಂದೆರಡು ಟೆಂಡರ್ಸ್ ಬಗ್ಗೆ ಹೇಳಿದ. ಟೈಪ್ ಮಾಡಿದ ಕಾಗದ ಪತ್ರಗಳನ್ನು ಜೋಡಿಸಿ ಫೈಲ್ ಮಾಡಿ ಮೇಲಕ್ಕೆದ್ಲು. ವೇಣು ಅಲ್ಲೇ ಕುಳಿತಿದ್ದ. ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಟೈಪ್ ಮಾಡಿದ್ದೀರಾ? ವೇಣು ಕೇಳಿದಾಗ ಸವಿತಾಳ ಮುಖದ ಮೇಲೆ ಗಂಭೀರ ನಗೆ ಹರಡಿತು. ಖಂಡಿತ, ನನಗೆ ಕಾನ್ಫಿಡೆನ್ಸ್ ಇದೆ, ದಿಟ್ಟತನದಿಂದ ಹೇಳಿದಂತಿತ್ತು. ಬರ್ತೀನಿ. ನಿಮ್ಮ ತಂದೆಯವರು ಬಂದರೆ ಹೇಳಿಬಿಡಿ. ಡ್ರಾಯಿಂಗ್ ರೂಮ್ನಿಂದ ಹೊರಗೆ ಹೊರಟೇ ಬಿಟ್ಲು. ಸ್ವಲ್ಪ ನಿಲ್ಲಿ, ಕಾಫಿ ತಗೊಂಡು ಹೋಗಿ. ನಿಂತ ಸವಿತಾ ಹಿಂದಕ್ಕೆ ತಿರುಗಿ, ತುಂಬ ಥ್ಯಾಂಕ್ಸ್, ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ದಿನ ತಗೊತೀವಿ. ವೇಣು ಕೋಪದಿಂದ ಹಲ್ಗಡಿದ. ಈ ಹೆಣ್ಣು ಅವನಿಗೆ ಸವಾಲಾದಂತೆ ಕಂಡ್ಳು. ಹೇಗಾದರೂ ಅವಳಲ್ಲಿ ತಪ್ಪು ಕಂಡು ಹಿಡಿಲೇಬೇಕು. ಟೈಪ್ ಮಾಡಿಟ್ಟಿದ್ದನ್ನೆಲ್ಲ ತೆಗೆದುಕೊಂಡು ಪರಿಶೀಲಿಸಿದ. ಅವನಿಗೆ ಅರಿಯದಂತೆ ಅವನ ಬಾಯಿ ಗುಡ್ ಎಂದು ಉದ್ಗರಿಸಿತು. ಟೈಪ್ ಆದ ಕಾಗದಗಳನ್ನು ಇನ್ನು ಕೈಯಲ್ಲಿ ಹಿಡಿದೇ ಕೂತಿದ್ದ. ಶ್ರೀನಿವಾಸಯ್ಯನವರು ಬರೋವರೆಗೂ ಆ ಸೊಕ್ಕಿನ ಹೆಣ್ಣನ್ನು ಮಾತನಾಡಿಸಿದ್ದೇ ತಪ್ಪಾಯಿತು. ನಾಳೆಯಿಂದ ಅವಳ ಕಡೆ ಮುಖ ತಿರುಗಲೇಬಾರ್ದು. ಆ ಹುಡುಗಿ ಆಗಲೇ ಬಂದು ಹೋದ್ಲು. ಏನೋ ಮುಜುಗರ ಪಟ್ಕೊಳ್ಳಿಲ್ಲ ತಾನೇ? ನಾವು ಮುಜುಗರ ಪಟ್ಕೊಳ್ಬೇಕು ಅಷ್ಟೇ. ಮಗನ ಮಾತಿಗೆ ಶ್ರೀನಿವಾಸಯ್ಯ ಜೋರಾಗಿ ನಕ್ಕರು. ಆ ಚುರುಕಿನ ಹುಡುಗಿ ಕೇಶವಯ್ಯನವರ ಮಗಳು ಅಂದರೆ ಅವರಿಗೆ ಆಶ್ಚರ್ಯ. ತಪ್ಪಿಲ್ಲದೆ ಟೈಪ್ ಮಾಡಿದ್ದಾಳ? ಅವರ ಮಾತಿಗೆ ಉತ್ತರಿಸುವ ಬದಲು ಟೈಪ್ ಆದ ಕಾಗದಗಳನ್ನು ಅವರ ಮುಂದೆ ಇಟ್ಟು ಪ್ಯಾಂಟಿನ ಬೆಲ್ಟನ್ನು ಸರಿ ಮಾಡಿಕೊಳ್ತಾ ಹೊರಗೆ ಬಂದ. ಒಂದೆರಡು ಸಲ ಎಂಜುಲನ್ನು ಬಲವಂತವಾಗಿ ನುಂಗಿದ. ಸಿಗರೇಟ್ ಹಚ್ಚಿ ಆರಾಮವಾಗಿ ಹೋಗಿ ಬಿಡಬೇಕೆನಿಸಿತು. ಮನೆ ಹೊರಗೆ ಮಾತ್ರ ಅದಕ್ಕೆ ಅವಕಾಶವಿತ್ತು. ಮನೆಯಲ್ಲಿ ಎಂದು ಹಚ್ಚಿದವನೇ ಅಲ್ಲ. ತಂದೆಯ ಮೇಲೆ ಭಯಕ್ಕಿಂತ ಹೆಚ್ಚಾಗಿ ಗೌರವ ಅಭಿಮಾನಗಳು. ಈ ವಿಷಯ ಅವರಿಗೂ ಗೊತ್ತಿರಬಹುದು. ಅವರೆಂದು ಪ್ರಶ್ನಿಸಿರಲಿಲ್ಲ, ಪ್ರಶ್ನಿಸೋದೂ ಇಲ್ಲ. ಮಗ ಒಂದು ಸ್ಥಿತಿ, ಎಲ್ಲ ಕಟ್ಬಿಟ್ಟು ಸರಿ ಇರಲಾರದೆಂದು ಅವರ ನಂಬಿಕೆ. ಒಳಗೆ ಬಂದವನೇ ತನ್ನ ಕೋಣೆಗೆ ಹೋದ. ಕನ್ನಡಿಯ ಮುಂದೆ ನಿಂತು ಕ್ರಾಪ್ ಸರಿ ಮಾಡಿಕೊಂಡು ಹೊರಗೆ ಬಂದ. ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ. ಓಕೆ ಬಾಯ್ ಎಂದವರೇ ಹೊರಗೆ ಬಂದು ಕಾಂಪೌಂಡಿನಲ್ಲಿ ನಿಂತರು. ಮಗ ಕಾರ್ ಸ್ಟಾರ್ಟ್ ಮಾಡುತ್ತಾ ಕೈ ಬೀಸಿದಾಗ ತಾವು ಕೈ ಬೀಸಿದರು. ಮುಖದ ಮೇಲೆ ತೃಪ್ತಿಯ ಮುಗುಳು ನಗೆ. ಆಘಾತದ ಮೇಲೆ ಆಘಾತ ಎನ್ನುವಂತೆ ಹೆಂಡತಿ ಮಗಳು ಒಬ್ಬರನ್ನೊಬ್ಬರು ಹಿಂಬಾಲಿಸಿದಾಗ ಭವಿಷ್ಯದಲ್ಲಿ ಬೆಳಕನ್ನೇ ಕಳೆದುಕೊಂಡವರಂತೆ ಕುಸಿದಿದ್ರು. ಕಾಲಕ್ರಮೇಣ ಮಗನನ್ನು ನೋಡಿಕೊಂಡು ಎಲ್ಲವನ್ನೂ ಮರೆತಿದ್ರು. ಮರೆಯಲೇಬೇಕಾಗಿತ್ತು. ಮರೆಯುವ ಮಾನವನಿಗೆ ದೇವರು ಕೊಟ್ಟ ವರಪ್ರಸಾದ. ಅದಿಲ್ಲದಿದ್ದರೆ ಜನತೆ ಸುಖ ಶಾಂತಿಗಳಿಂದ ಜೀವಿಸ್ತಲೇ ಇರಲಿಲ್ಲ. ವೇಣು ತಂದೆಯ ಕಣ್ಮಣಿ. ಒಂದು ದಿನ ನೋಡದೇ ಇರಲಾರರು. ಹಾಗೆಂದು ಅವನ ತಪ್ಪುಗಳ ಕಡೆ ಬೆಟ್ ಮಾಡಿ ಟೀಕಿಸುತ್ತಿರಲಿಲ್ಲ. ಸಮಯ ಸಂದರ್ಭ ಅರಿತು ಪರೋಕ್ಷವಾಗಿ ಬುದ್ಧಿ ಹೇಳ್ತಿದ್ರು. ಸ್ನೇಹಿತನಂತೆ ಕಾಣ್ತಿದ್ರು, ಆತ್ಮೀಯನಂತೆ ಆಧರಿಸ್ತಿದ್ರು. ಕಾಂಟ್ರಾಕ್ಟ್ನಲ್ಲಿ ಸಾಕಷ್ಟು ಉಳಿಸಿದ್ರು. ಈಗಲೂ ದೊಡ್ಡ ಕಾಂಟ್ರಾಕ್ಟ್ದಾರರ ಜೊತೆ ಅವರ ಹೆಸರನ್ನು ನಮೂದಿಸಲಾಗಿತ್ತು. ಹಾಗೆಂದು ಅಹಂಕಾರ ಪಟ್ಟವರಲ್ಲ. ಮಗ BE ಮುಗಿಸಿದಾಗ ಕೆಲಸಕ್ಕೆ ಕಳುಹಿಸಬೇಕೆಂಬ ಆಕ್ಷೇಪಣೆಯನ್ನು ತಳ್ಳಿಹಾಕಿದರು. ಕಾಂಟ್ರಾಕ್ಟ್ನ ಬಗ್ಗೆ ಆಸಕ್ತಿ ಮೂಡಿಸಲು ಪ್ರಯತ್ನಿಸಿದರು. ತಂದೆಯ ಅಲ್ಪ ಸ್ವಲ್ಪ ಕೆಲಸವನ್ನು ತಾನೇ ವಹಿಸಿಕೊಂಡ. ಮಗನಿಗೆ ಆದಷ್ಟು ಬೇಗ ಮದುವೆ ಮಾಡುವ ಉದ್ದೇಶವಿದ್ದುದರಿಂದ ಹೆಣ್ಗಳನ್ನು ನೋಡ್ತಿದ್ರು. ಆಸ್ತಿ ಅಂತಸ್ತು ಮತ್ತು ವರದಕ್ಷಿಣೆ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ. ಸೋಷಿಯಲಿ ಆಗಿ ಹೆಣ್ಣು ಗಂಡೆಂಬ ಭೇದ ಬಣ್ಣಿಸದೆ ಎಲ್ಲರೊಡನೆಯೂ ಬೆರೆತು ನಗು ನಗುತ್ತಾ ಮಾತನಾಡುವ ವೇಣು ಸ್ವಭಾವದಿಂದ ದಾಂಪತ್ಯದಲ್ಲಿ ಬಿರುಕುಂಟಾಗಬಾರ್ದು. ಅವನನ್ನು ಅರಿತು ನಡೆಯುವ ಹೆಣ್ಣಾಗಬೇಕಾಗಿತ್ತು. ಅದಕ್ಕಾಗಿ ಅನ್ವೇಷಣೆ. ವೇಣು ಕಾರ್ ಬಂದಾಗ ಸವಿತಾ ಫುಟ್ಪಾತಿನ ಮೇಲೆ ಹೋಗ್ತಿದ್ಲು. ಉತ್ಸಾಹದ ಚಿಗುರಿನಂತೆ ನಡೆಯುತ್ತಿದ್ಲು. ಮೂಗು ಮೇಲೆ ಬೆರಳಾಡಿಸಿ ತುಟಿಯ ಮೇಲೆ 2 ಬೆರಳುಗಳನ್ನು ಇಟ್ಕೊಂಡು ಮೂಗಿನ ತುದಿ ಕೆಂಪಾಯಿತು. ಅವಶ್ಯಕತೆ ಇಲ್ಲದಿದ್ದರೂ ಜೋರಾಗಿ ಹಾರನ್ ಹೊತ್ತಿದ. ತೀರಾ ಸನಿಹದಲ್ಲಿ ಹಾರನ್ ಆದಾಗ ಸವಿತಾ ಗಕ್ಕನೆ ನಿಂತು ತಿರುಗಿದ್ಲು.
ಅವಳು ತಿರುಗಿದ ರಭಸಕ್ಕೆ ಜಡೆ ಹೆಗಲ ಮೇಲೆ ಬಿತ್ತು. ಉದಾಸೀನವಾಗಿ ಜಡೆಯನ್ನು ಹಿಂದಕ್ಕೆ ಎಸೆದು ಅಪರಿಚಿತರನ್ನು ನೋಡಿದವಳಂತೆ ಸರಿದು ಹೋದ್ಲು. ಮನದಲ್ಲೇ ಬುಸುಗುಟ್ಟುತ್ತಾ ಕಾರಿನ ವೇಗವನ್ನು ಹೆಚ್ಚಿಸಿದ. ಅವನ ಮುಖದ ಮೇಲೆ ಬೆವರಿನ ಹನಿಗಳು ಮೂಡಿದವು. ಬಲಗೈಯಿಂದ ವಿಲ್ ಹಿಡಿದು ಎಡಗೈನಿಂದ ಪ್ಯಾಂಟಿನ ಕೀಸಿಯಲ್ಲಿದ್ದ ಕರ್ಚಿಫ್ನನ್ನು ಹೊರತೆಗೆದು ಹಣೆಯನ್ನು ಉಜ್ಜಿದ. ಅವಳನ್ನು ದಾಟ್ಕೊಂಡು ಕಾರ್ ಮುಂದಕ್ಕೆ ಹೋಯಿತು. ಸವಿತಾಳ ಕಣ್ಗಳಲ್ಲಿ ಕೋಪದ ಕಿಡಿಗಳು ಹಾರಿದವು. ಸಭ್ಯವಾದಿಯಂತೆ ಕಾಣುವ ತಂದೆಗೆ ಕಿಡಿಗೇಡಿ ಮಗ. ಕೋಪ ತಿರಸ್ಕಾರದಿಂದ ಮುದುಗುಟ್ಟಿದ್ಲು. ಸವಿ ತಲೆ ಎತ್ತಿ ಧ್ವನಿ ಬಂದ ಕಡೆಗೆ ತಿರುಗಿದ್ಲು. ಅನಂತ ಎಷ್ಟಾದರೂ ಪ್ರೀತಿಯ ಅಣ್ಣ. ಕೈ ಆಡಿಸಿದ್ಲು. 4-6 ಜನರ ಜೊತೆ ಬಿಟ್ಟು ತಂಗಿಯ ಬಳಿ ಬಂದು ಕಪ್ಪು ಮಿಶ್ರಿತ ಕೆಂಪು ಬಣ್ಣದ ಪ್ಯಾಂಟ್, ತೋಳು ಮಡಿಸಿದ ಬಿಳಿಯ ಶರ್ಟ್, ರೇಗಾಡಿ ಕೂಗಾಡಿ ತಾನೇ ಮಿಗಿಸಿ ಬಂದು ಕೊಟ್ಟು HMT ವಾಚ್ ಎಡಗೈಯಲ್ಲಿ. ರೋಡ್ನಲ್ಲಿ ಅಷ್ಟು ಜೋರಾಗಿ ಸವಿ ಅಂತ ಕೂಗ್ತೀಯಲ್ಲ, 4-6 ಸವಿತಗಳು ಹಿಂತಿರುಗಿಬಿಟ್ರೆ. ಅನಂತ ಜೋರಾಗಿ ನಕ್ಕು ಸವಿತಾಳಿಂದ ನಗದೆ ಇರಲು ಸಾಧ್ಯ ಆಗಲಿಲ್ಲ. ಆ ಕಡೆ ಎಲ್ಲಿ ಹೊರಟೆ? ಅಣ್ಣನ ಪ್ರಶ್ನೆಯಿಂದ ಸವಿತಾಳ ಮುಖ ಗಾಬರಿಯಾಯಿತು. ಹೇಳಿ ಬೇಸರ ಪಡಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹೇಳದೇ ಇರೋದೇ ಉತ್ತಮವೆಂದ್ಕೊಂಡ್ಳು. ಈಗ ಹೊರಟಿರೋದು ಎಲ್ಲಿಗೂ ಅಲ್ಲ, ಮನೆಗೆ. ತಾವು ಎಲ್ಲಿಂದ ದಯಮಾಡಿಸ್ತಾ ಇರೋದು? ತುಂಟ ನಗೆಯನ್ನು ಮುಖದ ಮೇಲೆ ತಂದುಕೊಂಡು ಕೇಳಿದ್ಲು. ನನ್ನ ಗೆಳೆಯರು ನಾಟಕ ಆಡ್ಕೊಳ್ಬೇಕು ಅಂತ ಇದ್ದಾರೆ. ಹೋಲ್ಡ್ ಆನ್. ಇಷ್ಟು ದಿನ ಚಳವಳಿ ನಡೆಸಿದ್ದಾಯಿತು, ಶೋಷಿತರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದು ಆಯಿತು. ಈಗ ನಾಟಕ. ಸವಿ, ಎಲ್ಲ ನಿನ್ನ ಹಾಗೆ ಯೋಚಿಸ್ತಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇತ್ತಾ? ನಿಲ್ಲಿಸೋ ಮಾರಾಯ, ತಲೆನೋವು ಬರುತ್ತೆ ಎಂದು 2 ಕಿವಿಗಳನ್ನು ಮುಚ್ಕೊಂಡ್ಳು. ಅವನ ಧೋರಣೆ ಏನೂ ಬದಲಾಗಲಿಲ್ಲ. ಚಂಗಪ್ಪ ಟೆಕ್ಸ್ಟೈಲ್ಸ್ ಮುಷ್ಕರ, ಅವರ ಬೇಡಿಕೆ, ಕಷ್ಟ ನಷ್ಟ, ಮಾಲೀಕರ ಧೋರಣೆ ಎಲ್ಲದರ ಬಗ್ಗೆಯೂ ಮನೆ ತಲುಪೋವರೆಗೂ ಕೊರೆದ. ಹೊಸಲಿನಲ್ಲಿ ಕಾಲಿಟ್ಟಾಗ ಅನಸೂಯಮ್ಮ ಕಣ್ಣು ಮೂಗು ಒರೆಸ್ಕೊಳ್ಳುತ್ತಾ ಕರ್ಮ ಸವಿಯೋ ತನಕ ಅನುಭವಿಸಬೇಕು, ಇನ್ನು ಏನೇನು ನೋಡಬೇಕೋ ನಾನು ಎನ್ನುತ್ತಿದ್ರು. ಸವಿತಾಳ ಮುಖ ಕಳೆಗಟ್ಟಿತು. ದಿನನಿತ್ಯದ ಗೋಳು ತಾಯಿಯ ಬಗ್ಗೆ ಮರುಕ ಹುಟ್ಟಿತು. ಜಗತ್ತೇ ವಿಚಿತ್ರವೆನಿಸಿತು. ತಂದೆ ಕುಡುಕನಲ್ಲ, ಜೂಜುಗಾರನೂ ಅಲ್ಲ, ಕೆಟ್ಟ ಸ್ವಭಾವದವನಂತೂ ಮೊದಲೇ ಅಲ್ಲ. ಜವಾಬ್ದಾರಿ ರಹಿತ, ಚಟುವಟಿಕೆ ಇಲ್ಲದ ಸ್ವಭಾವ. ಒಂದು ಶಾಪವೇ. ನಿಟ್ಟಿಸಿರು ಬಿಟ್ಟು ಒಳಗೆ ನಡೆದ್ಲು. ಸಿಕ್ಕಿದ್ರೆ ನಮ್ಮ ಶ್ರೀನಿವಾಸಯ್ಯನವರು ಎಂದು ಅನಸೂಯಮ್ಮ ಕೇಳಿದಾಗ ಇಲ್ಲವೆನ್ನಂತೆ ತಲೆ ಆಡಿಸಿದ್ಲು. ಅನಂತ ತಂಗಿಯ ಕಡೆ ನೋಡಿ ಪೆಚ್ಚಾದ. ನಾನು ಕೇಳಿದ್ದಕ್ಕೆ ಏನೂ ಹೇಳಲಿಲ್ಲ. ಸವಿತಾ ನೋವಿನ ನಗೆ ನಕ್ಕಳು. ಉತ್ತರಿಸೋದು ಅವನಿಗೆ ಬೇಡವಾಗಿತ್ತು. ಮೌನವಾಗಿ ಅಡುಗೆಯ ಮನೆಯೊಳಗೆ ಹೋಗಿ 1 ಲೋಟ ನೀರು ಕುಡಿದು ಹೊರಬಂದ್ಲು. ಅಪ್ಪ ಹೇಗಿದ್ದೀರಿ? ತಂದೆಯನ್ನು ವಿಚಾರಿಸಿದ್ಲು. ಹಣೆ ಮೈ ಮುಟ್ಟಿ ನೋಡಿದ್ಲು. ಜ್ವರವಿದ್ದ ಹಾಗೆ ಕಾಣಲಿಲ್ಲ. ನಿನ್ನೇನು ಔಷಧಿ ಕೊಟ್ಟಿರಲಿಲ್ಲ. ಈಗಲಾದರೂ ಹೋಗಿ ತೆಗೆದುಕೊಂಡು ಬರಬೇಕು ಎಂದ್ಕೊಂಡ್ಳು. ಭಾನುವಾರವೆಂದು ಜ್ಞಾಪಿಸ್ಕೊಂಡ್ಳು. ಒಮ್ಮೆ ಹೋಗಿ ಬರೋದೇ ಉತ್ತಮವೆಂದ್ಕೊಂಡ್ಳು. ಗೂಡಿನಲ್ಲಿದ್ದ ಖಾಲಿ ಬಾಟಲ್ ತೆಗೆದುಕೊಂಡು ಒಲೆಯ ಮೇಲೆ ಅನ್ನದ ತಪ್ಪಲೆ ಇಟ್ಟು ಬಿಸಿ ನೀರನ್ನು ತೆಗೆದುಕೊಂಡು ತೊಳೆದು ಚೆನ್ನಾಗಿ ಕೊಡವಿದ್ಲು. ಮುಚ್ಚುಳ ಹಾಕಿ ಚಪ್ಪಲಿ ಮೆಟ್ಟಿ ಅಮ್ಮ ಶಾಪ್ಗೆ ಹೋಗಿ ಬರಲಾ ಎನ್ನುತ್ತಲೇ ಹೊಸಲಿನಿಂದ ಹೊರಗೆ ನಡೆದ್ಲು. ಅನಸೂಯಮ್ಮ ಮಗನ ಕಡೆ ತಿರಸ್ಕಾರದ ನೋಟ ಬೀರಿ ಅಕ್ಕಿ ತಗೊಂಡು ಅಡಿಗೆಯ ಮನೆಯೊಳಕ್ಕೆ ನಡೆದರು. ಗಂಡ ಮತ್ತು ಮಗನ ಸ್ವಭಾವಕ್ಕೆ ಬೇಸತ್ತು ಇಡೀ ಗಂಡು ಕುಲವನ್ನೇ ಒಮ್ಮೊಮ್ಮೆ ಹೀಯಾಳಿಸಿಬಿಡ್ತಿದ್ಲು. ಎದ್ದ ಅನಂತ ತಂಗಿಯನ್ನು ಹಿಂಬಾಲಿಸಿದ. ದಾಪುಗಾಲ ಹಾಕಿ ಅವಳನ್ನು ಸೇರಿ ಪಕ್ಕ ತಿರುಗಿ ಗಮನಿಸಿದ. ಸವಿತಾ, ಯಾಕೆ ಬಂದೆ? ಔಷಧಿ ತಗೊಂಡು ಬಂದ್ಬಿಡ್ತಿದ್ದೆ. ಅನಂತ ಮಾತನಾಡದೆ ಅವಳ ಜೊತೆ ಹೆಜ್ಜೆ ಹಾಕಿದ. ಶಾಪಿನ ಬಾಗಿಲು ಹಾಕಿತು. ಬಂದಾರಿಗೆ ಸುಂಕವಿಲ್ಲವಂತೆ ಹಿಂತಿರುಗಿದ್ರು. ಸವಿ, ಅಪ್ಪ ಅಮ್ಮ ಹಳೆ ಕಾಲದವರು. ನೀನಾದರೂ ಅರ್ಥ ಮಾಡ್ಕೊ. ಸ್ವಲ್ಪ ದಿನ ಹಿಡಿದ ಕೆಲಸ ಮುಗಿದ್ಬಿಟ್ರೆ ಖಂಡಿತ ಮನೆಗಾಗಿ ದುಡಿತೀನಿ. ಸವಿತಾ
ತುಟಿ ವಾರೆ ಮಾಡಿ ನಕ್ಕಳು. ಸಿಡಿದೇಳು ಪ್ರವೃತ್ತಿ ಎಂದಿಗೂ ಚಿನ್ನವಲ್ಲವೆಂದೇ ಅವಳು ಭಾವನೆ. ಬೇಡ ಬೇಡ, ನಿನ್ನ ಬಗ್ಗೆ ಮಾತನಾಡೋಕ್ಕೆ ನನಗಿಷ್ಟವಿಲ್ಲ. ನಿಮ್ಮ ಚಳುವಳಿ ಮುಷ್ಕರಗಳಿಂದ ಎಷ್ಟು ಲಾಭವಾಗುತ್ತಿದೆಯೋ ಗೊತ್ತಿಲ್ಲ. ನಷ್ಟವಂತೂ ಖಂಡಿತ ಆಗ್ತಿದೆ. ನಿರಪರಾಧಿ ಜನ ಇದಕ್ಕೆ ತುತ್ತು ಸಮಾಧಾನವಾಗಿ ಪರಿಹರಿಸಿಕೊಳ್ಳುವಂಥ ಕೆಲಸಗಳೆಲ್ಲ ಮುಷ್ಕರ. ಸಾಕು ಮಾಡು. ಅಮ್ಮ ಈಗೀಗ ಪೂರ್ತಿ ಅಸಹನೆ ಕಳ್ಕೊಳ್ತಾ ಇದ್ದಾಳೆ. ಜವಾಬ್ದಾರಿ ಅರಿತು ಬದುಕಿಗೊಂದು ದಾರಿ ನೋಡು. ಅನಂತ ತಲೆ ಕೆದರಿಕೊಂಡು ನಿಟ್ಟುಸಿರುಬಿಟ್ಟ. ತಂಗಿಯ ಮನುಷ್ಯತ್ವಕ್ಕೂ ಅವನ ಮನುಷ್ಯತ್ವಕ್ಕೂ ಬಹಳಷ್ಟು ವ್ಯತ್ಯಾಸವಿದ್ದರೂ ಕೆಲವೊಮ್ಮೆ ಅವಳ ಮಾತಿನಲ್ಲಿರುತ್ತಿದ್ದ ಸತ್ಯ ಗೋಚರವಾಗದೆ ಹೋಗ್ತಿರಲಿಲ್ಲ. ಮೌನದಿಂದ ಮನೆ ಸೇರಿದರು. ಕೇಶವಯ್ಯನವರು ಕ್ಷೀಣವಾಗಿ ಕೆಮ್ತಿದ್ರು. ಅನಸೂಯಮ್ಮ ಅವರಿಗಾಗಿ ಕಾಯುತ್ತಾ ತಲೆ ಬಾಗಿಲಿನಲ್ಲಿ ನಿಂತಿದ್ರು. ಬಡತನದ ಜೊತೆ ಬೇಸರ ಮುಸುಕಿದ ಮುಖ. ಶಾಪ್ ತೆಗ್ದಿಲ್ಲ, ಮನೆಯಲ್ಲಿರೋ ಮಾತ್ರೆನೇ ಕೊಡಬೇಕು ಎನ್ನುತ್ತಲೇ ಒಳಗೆ ಹೋದ್ಲು. ತಂದೆಗೆ ಮಾತ್ರೆ ನುಂಗಿಸಿ ಪುಸ್ತಕ ಹಿಡಿದು ಕುಳಿತಳು. ಆಯಾಸದಿಂದ ಕಣ್ ಎಳೆದುಕೊಂಡು ಹೋಗ್ತಿತ್ತು. ಓದಲು ಸಾಧ್ಯವಿಲ್ಲದೆ ಹೋದಾಗ ಪುಸ್ತಕ ತೆಗೆದಿಟ್ಟು ಹಾಸಿಗೆ ಹಾಸ್ಕೊಂಡು ಮಲಗಿದ್ಲು. ದಿಂಬಿಗೆ ತಲೆಯಾನಿಸಿದ ಕೂಡಲೇ ನಿದ್ರೆ ಬಂದ್ಬಿಟ್ಟಿತು. ತಟ್ಟನೆ ಎಚ್ಚರವಾದಾಗ ಅನಂತನು ಹಾಸಿಗೆಯತ್ತ ತಿರುಗಿದ್ಲು. ಎದ್ದು ಕೂತಿದ್ದ. ಮೊಬ್ಬು ದೀಪದ ಬೆಳಕಿನಲ್ಲಿ ಚೆನ್ನಾಗಿ ಕಂಡಿತು. ಕೆಡಕೆನಿಸಿತು. ಎದ್ದು ಕೂತ್ಲು. ಅನಂತಣ್ಣ, ಮಲ್ಕೋ, ನಿದ್ದೆ ಬರಲಿಲ್ವಾ? ಈಗ ಎಚ್ಚರವಾಯ್ತಷ್ಟೇ. ಮಲಗಿ ಹೊದಿಕೆಯನ್ನು ಕುತ್ತಿಗೆವರೆಗೂ ಎಳೆದುಕೊಂಡು ಅವನಿಗೆ ಮಾತನಾಡಲು ಇಷ್ಟವಿಲ್ಲವೆಂದು ಅರಿತು ಮಲಗಿ ನಿದ್ದೆ ಮಾಡಲು ಪ್ರಯತ್ನಿಸಿದ್ಲು. ನಿದ್ದೆ ಹತ್ತಿರ ಸುಳಿಯಲಿಲ್ಲ. ಈಗ ಪುಸ್ತಕ ಹಿಡಿದ್ರೂ ಪ್ರಯೋಜನವಾಗಲಾರದು. ಏನು ಮಾಡೋದು? ಏನು ಮಾಡುವ ಹಾಗಿರಲಿಲ್ಲ. ನಿದ್ದೆ ಮಾಡಿದೆಯೇ ಹೊರಳಾಡಿ ಬೆಳಗ್ಗೆ ಹರಿಸಿದ್ಲು. ಕಾಲೇಜಿನಿಂದ ಹೊರಟಾಗಲೇ ಲೇಟಾಗಿತ್ತು. ಇನ್ನು ಮನೆಗೆ ಹೋಗಿ ಶ್ರೀನಿವಾಸಯ್ಯನವರ ಮನೆಗೆ ಹೋಗೋದು ಪ್ರಯಾಸವೆನಿಸಿತು. ಹೇಗೂ ಕತ್ತಲಾಗುತ್ತೆಂಬ ಭಯವಿಲ್ಲ. ಅಪ್ಪ ಹೇಗೂ ಜೊತೆಗಿರ್ತಾರೆ ಎಂದ್ಕೊಂಡು ಅತ್ತ ಹೆಜ್ಜೆ ಹಾಕಿದ್ಲು. ಹುಷಾರಾದಾಗಿನಿಂದ ಕೇಶವಯ್ಯನವರು ಕೆಲಸಕ್ಕೆ ಹೋಗತೊಡಗಿದ್ರು. ತನ್ನ ಕೆಲಸಗಳನ್ನು ಒತ್ತಿಟ್ಟು ತಂದೆಯನ್ನು ಕಳಗಿಸಿಕೊಡಲು ಪ್ರಯಾಸ ಪಡ್ತಿದ್ಲು. ಯಾರೆಷ್ಟೇ ಮಾಡಿದ್ರೂ ಅವರ ನಿಧಾನ ಪ್ರವೃತ್ತಿ ಬದಲಾಗ್ತಿರಲಿಲ್ಲ. ಎಲ್ಲ ಮಾಡಿ ಕಡೆಗೆ ಬೇಸತ್ತು ಮನೆಯಿಂದ ಹೊರಗೆ ದಬ್ಬಿ ಕಳಿಸ್ಲೆ ಎನ್ನುವಷ್ಟು ಕೋಪಗೊಳ್ತಿದ್ಲು. ಇಲ್ಲಿ ಆತುರದಿಂದ ಕಳಿಸಿದ್ರೂ ಅವರ ದಾರಿಯಲ್ಲಿ ನಿಧಾನವಾಗಿಯೇ ಸಾಗಿ ಎಂದಿನ ವೇಳೆಗೆ ತಲುಪುತ್ತಿದ್ರು. ಮರುಕಗೊಂಡ ಶ್ರೀನಿವಾಸಯ್ಯ ನಕ್ಬಿಡ್ತಿದ್ರು. ಬೆಳಗ್ಗೆ ಬಾಚಿದ ತಲೆ ಅಲ್ಲಿಲ್ಲಿ ಕೆದರಿತ್ತು. ಬಳಲಿಕೆಯಿಂದ ಮುಖ ಸಪ್ಪಗಾಗಿತ್ತು. ಸೀರೆ ಅಲ್ಲಲ್ಲಿ ನಲುಗಿತು. ಒಣಗಿದ ತುಟಿಗಳನ್ನು ನಾಲಿಗೆಯಿಂದ ಸವರಿಕೊಂಡು ಹೊಳಕ್ಕೆ ಹೆಜ್ಜೆ ಇಟ್ಲು. ಅವಳೀಗ ಯಾರ ಸಹಕಾರವೂ ಬೇಕಾಗಿರಲಿಲ್ಲ. ಟೈಪ್ ಆಗಬೇಕಾದ ಪತ್ರಗಳನ್ನು ಒಂದೆಡೆ ಇಟ್ಟಿರ್ತಿದ್ರು. ಕೆಲವೊಮ್ಮೆ ಅವರೇ ಕೂತು ಡಿಕ್ಟೇಟ್ ಮಾಡ್ತಿದ್ರು. ಕೆಲವು ಬದಲಾವಣೆಗಳನ್ನು ಹೇಳಿ ಮಾಡಿಸುತ್ತಿದ್ರು. ಅವಳು ಹೋದಾಗ ಮಗ ತಂದೆ ಯಾವುದೋ ಕಾಂಟ್ರಾಕ್ಟರ್ ಬಗ್ಗೆ ಚರ್ಚಿಸ್ತಿದ್ರು. ಥಟ್ಟನೆ ಶ್ರೀನಿವಾಸಯ್ಯನವರು ಇತ್ತ ತಿರುಗಿದ್ರು. ಯಾಕೆ ಹೀಗಿದ್ದಿ? ಸವಿತಾ ಸಂಕೋಚದಿಂದ ಕೂದಲಲ್ಲಿ ಕೈಯಾಡಿಸಿದ್ಲು. ಮುಖದ ತುಂಬೆಲ್ಲ ಮುಗುಳು ನಗು ಹರಡಿತ್ತು. ಖಂಡಿತ ಅವಳಿಗೆ ಯಾರೂ ಸಹಾನುಭೂತಿಯೂ ಬೇಕಿರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.